ಬಾಗಲಕೋಟೆಯಲ್ಲಿ ಟಮ್ ವಾಹನದಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನು ಹಿಂದೂ ಕಾರ್ಯಕರ್ತರು ಪತ್ತೆ ಹಚ್ಚಿದ್ದಾರೆ. ತೇರದಾಳ ಪಟ್ಟಣದಲ್ಲಿ ನಸುಕಿನ ವೇಳೆ ಘಟನೆ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಹಿಂದೂ ಕಾರ್ಯಕರ್ತರು 80 ಕೆಜಿಗೂ ಅಧಿಕ ಅಕ್ರಮ ಗೋಮಾಂಸವನ್ನು ಪತ್ತೆ ಮಾಡಿದ್ದಾರೆ. ಮಾಹಿತಿಯ ಮೇರೆಗೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗೋಮಾಂಸವನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಪೊಲೀಸರ ಮಧ್ಯಸ್ಥಿಕೆಯಿಂದ ಯಾವುದೇ ಗಲಾಟೆ ಆಗಿಲ್ಲ. ಟಮ್ ಚಾಲಕ ನಿಯಾಜ್ ಮುಲ್ಲಾ, ಶಬ್ಬೀರ್ ಬೆಪಾರಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ರೈತನ ಜಮೀನಿನಲ್ಲಿ ಬೃಹತ್ ಗಾತ್ರದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿದೆ. ಮದ್ದೂರು ತಾಲೂಕಿನ ಚಾಮನಹಳ್ಳಿ ಗ್ರಾಮದ ರೈತ ರಾಮೇಗೌಡ ಎಂಬುವರ ಮೇಕೆ ಮರಿಯೊಂದು ಜಮೀನಿನಲ್ಲಿ ಮೇಯುತ್ತಿದ್ದ ವೇಳೆ ಹೆಬ್ಬಾವು ಪ್ರತ್ಯಕ್ಷಗೊಂಡಿದೆ. ಮೇಕೆ ಮರಿಯನ್ನ ತಿನ್ನುತ್ತಿದ್ದ ಹೆಬ್ಬಾವನ್ನ ಕಂಡ ರಾಮೇಗೌಡ ಉರಗ ತಜ್ಞ ರವೀಂದ್ರಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಉರಗ ತಜ್ಞ ಸುಮಾರು 50 ಕೆಜಿ ತೂಕ, 14 ಅಡಿ ಉದ್ದ ಇದ್ದ ಭಾರೀ ಗಾತ್ರದ ಹೆಬ್ಬಾವನ್ನ ಸೆರೆ ಹಿಡಿದು ಅರಣ್ಯಾಧಿಕಾರಿಗಳ ವಶಕ್ಕೆ ನೀಡಿದರು. ಶಿವಮೊಗ್ಗ ದಸರಾ ವೈಭವದ ಜಂಬೂ ಸವಾರಿಯ ಹಿನ್ನೆಲೆ ಸಕ್ರೆಬೈಲಿನಿಂದ ಶಿವಮೊಗ್ಗ ನಗರಕ್ಕೆ 3 ಆನೆಗಳು ಬಂದಿದ್ದಾವೆ. ಸಕ್ರೆಬೈಲು ಬಿಡಾರದ ಸಾಗರ್, ಬಾಲಣ್ಣ ಮತ್ತು ಬಹದ್ದೂರ್ ಎಂಬ 3 ಗಂಡಾನೆಗಳ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾವೆ. ಈ ಬಾರಿ ಬೆಳ್ಳಿ ಅಂಬಾರಿಯನ್ನ ಸಾಗರ್ ಆನೆ ಹೊರಲಿದ್ದಾನೆ. ಸಾಗರ್ ಆನೆಗೆ ಬಾಲಣ್ಣ ಹಾಗೂ ಬಹದ್ದೂರ್ ಆನೆಗಳು ಸಾಥ್ ನೀಡಲಿದ್ದಾವೆ. ಇಂದಿನಿಂದ ಗಜಪಡೆ ಜಂಬೂ ಸವಾರಿ ತಾಲೀಮು ಆರಂಭಿಸಲಿದ್ದು ಶಿವಮೊಗ್ಗದ ಕೋಟೆ ರಸ್ತೆಯ ವಾಸವಿ ಶಾಲೆ ಆವರಣದಲ್ಲಿ ಆನೆಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದಲ್ಲಿ ಎಲ್ಲೆಲ್ಲೂ ದಸರಾ ಸಂಭ್ರಮ ಮನೆ ಮಾಡಿದೆ. ಈ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಕೃಷ್ಣ ಭಟ್ ಮತ್ತು ಮಂಗಳ ದಂಪತಿಯ ಸಾಂಪ್ರದಾಯಿಕ ಬೊಂಬೆ ಮನೆ ಗಮನ ಸೆಳೀತಾ ಇದೆ. ಕಳೆದ 40 ವರ್ಷದಿಂದ ನವರಾತ್ರಿಯಲ್ಲಿ ಈ ದಂಪತಿ ಗೊಂಬೆ ಕೂರಿಸುತ್ತಿದ್ದಾರೆ. ಸಂಪ್ರದಾಯವನ್ನು ಉಳಿಸಿ ಬೆಳೆಸಲು ಈ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಳೆಯ ಕಾಲದ ಆಟಿಕೆಗಳಿಂದ ಹಿಡಿದು ಆಧುನಿಕ ಕಾಲದ ಮೊಬೈಲ್, ಲ್ಯಾಪ್ಟಾಪ್ ಆಟಿಕೆಗಳು ಸಹ ಇವರ ಬಳಿ ಇದ್ದಾವೆ. ಈ ಗೊಂಬೆ ಪ್ರದರ್ಶನಕ್ಕೆ ಪ್ರವಾಸಿಗರು ಹಾಗೂ ಸುತ್ತಮುತ್ತಲಿನ ಜನರು ಫಿದಾ ಆಗಿದ್ದಾರೆ. ತುಮಕೂರಿನಲ್ಲಿ ಖತರ್ನಾಕ್ ಕಾಡಿಯಾ ಗ್ಯಾಂಗ್ ಕಾಲಿಟ್ಟಿದ್ದು ಬ್ಯಾಂಕ್ಗಳನ್ನೇ ಈ ಖತರ್ನಾಕ್ ಗ್ಯಾಂಗ್ ಬಿಗ್ ಟಾರ್ಗೆಟ್ ಮಾಡಿಕೊಂಡಿದೆ. ಮಧುಗಿರಿಯ SBI ಬ್ಯಾಂಕ್ನಲ್ಲಿ ನಿವೃತ್ತ ಶಿಕ್ಷಕರೊಬ್ಬರ 70,000 ರೂಪಾಯಿ ಹಣ ಕಳುವಾಗಿದ್ದು ಸಿಸಿಟಿವಿಯಲ್ಲಿ ಮಹಿಳೆಯರ ಕೈಚಳಕ ಸೆರೆಯಾಗಿದೆ. ಈ ಗ್ಯಾಂಗ್ನಲ್ಲಿ ಮಹಿಳೆಯರೇ ಕಳ್ಳತನದ ಮುಖ್ಯ ರೂವಾರಿಗಳಾಗಿದ್ದು ಘಟನೆ ಸಂಬಂಧ ಮಧುಗಿರಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ಕೈಗೊಂಡ ಪೊಲೀಸರಿಂದ 6 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಕೊತ್ತಲವಾಡಿ ಕಲಾವಿದನಿಗೆ ಸಂಭಾವನೆ ನೀಡದೆ ವಂಚನೆ ಆರೋಪ ಹಿನ್ನೆಲೆ ನಿರ್ದೇಶಕ ಶ್ರೀರಾಜ್ ವಿರುದ್ಧ ದೂರು ದಾಖಲಾಗಿದೆ. ಕೊತ್ತಲವಾಡಿ ಸಿನಿಮಾದ ಸಹನಟ ಮಹೇಶ್ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಿರ್ದೇಶಕರ ಮೂಲಕವೇ ಸಿನಿಮಾದಲ್ಲಿ ನಟನೆ ಮಾಡಿದ್ದೆ, ಸಂಭಾವನೆ ಕೂಡ ಅವರೇ ನೀಡುವುದಾಗಿ ತಿಳಿಸಿದ್ರು. ಈಗ ಸಿನಿಮಾ ಪೂರ್ಣಗೊಂಡ ಬಳಿಕ ಸಂಭಾವನೆ ನೀಡಿಲ್ಲ ಅಂತ ಚಿತ್ರತಂಡದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ₹1,188 ಬಂದು ಇಲ್ಲ ಇದೆ 58,000ದಲ್ಲಿ ನನಗೆ ಉಳಿದಿದ್ದು 15,000 ಅಷ್ಟೇ ಕೊಟ್ಟಿರೋದು. ಹೌದು, ಇನ್ನು ಎಷ್ಟು ಬ್ಯಾಲೆನ್ಸ್ ಬರಬೇಕು? 1,50,000 ಬರಬೇಕು. 1,50,000 ಬರಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಪವನ್ ಕಲ್ಯಾಣ್ ಅಭಿನಯದ OG ಸಿನಿಮಾ ಪ್ರದರ್ಶನಕ್ಕೆ ಅಡಚಣೆಯಾದ ಕಾರಣ ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ. ಆದರ್ಶ ಚಿತ್ರಮಂದಿರದಲ್ಲಿ ಟಿಕೆಟ್ಗಳನ್ನು ಮಾರಾಟ ಮಾಡಲಾಗಿದ್ದರೂ ಚಿತ್ರ ಪ್ರದರ್ಶನ ಮಾಡಿರಲಿಲ್ಲ. ಇದರಿಂದ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಥಿಯೇಟರ್ನ ಪರದೆ ಹರಿದು ಹಾಕಿ ಸಿಸಿ ಕ್ಯಾಮೆರಾ, ಟೇಬಲ್ಗಳು ಸೇರಿದಂತೆ ಹಲವು ವಸ್ತುಗಳನ್ನು ಧ್ವಂಸಗೊಳಿಸಿದ್ದಾರೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.